ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತೇನು ಅಂತ ಅಂದರೆ, ಇವತ್ತು ನಮ್ಮ ಹೊಸಳ್ಳಿಲಿ ಹಬ್ಬ ಇತ್ತು. ಅಲ್ಲಿಗೆ ಹೋಗಿದ್ವಿ. ಹೋಗ್ಬೇಕಾದ್ರೆ ವೀಡಿಯೋ ಮಾಡಬೇಕಿತ್ತು, ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಹೊಟ್ಟೋದೆ. ಬಟ್ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ 1:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮೂರಲ್ಲಿ ಹಬ್ಬ ಆಗಿ ಆಲ್ರೆಡಿ 1 ವೀಕ್ ಕಂಪ್ಲೀಟ್ ಆಗಿಬಿಟ್ಟಿದೆ. ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಲಾಂಗ್ ಗ್ಯಾಪ್ ಆಗೋಯಿತು. ನನಗೆ ಆರ್ಡರ್ಸ್ಗಳಿತ್ತು, ಅದರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 1 ವೀಕ್ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮದು ಹೋದ ವೀಕ್ ಮಂಗಳವಾರ ಹಬ್ಬ ಇದ್ದಿದ್ದು, ಬಂದಂತಮ್ಮನ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನಮ್ಮ ಹೊಸಳ್ಳಿಲಿ. ಹಬ್ಬ ಇತ್ತು, ಅಲ್ಲಿಗೆ ಆರತಿ ತೊಗೊಂಡು ಹೋಗ್ಬೇಕಿತ್ತು. ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು, ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ವ್ಲಾಗ್ ಮಾಡೋದು. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನೆನಪೇ ಆಗಲ್ಲ, ನಾನು ವೀಡಿಯೋಸ್ ಮಾಡ್ಕೋಬೇಕು ಅನ್ನೋದೇ ಮರ್ತು ಬಿಟ್ಟಿರ್ತೀನಿ ನಾನು. ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಮಳೆ ಬಂದಿದೆ ಅಂತ ಅಂದ್ಕೋಬೇಡಿ, ಎಷ್ಟು ಬಿಸಿಲಿತ್ತು ಅಂತ ಅಂದರೆ 2 ಟ್ಯಾಂಕರ್ ನೀರು ಹಾಕಿದ್ದಾರೆ ರೋಡಿಗೆ, ಕಾಲೆಲ್ಲ ಸುಡ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ನೀರು ಹಾಕಿದ್ದ ಇನ್ನೂ ಕಾವು ಜಾಸ್ತಿ ಆಗಿತ್ತು. ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲು. ಕಾಲಲ್ಲೆಲ್ಲ ಬೊಬ್ಬೆ ಬರೋದೊಂದು ಬಾಕಿ, ಅಷ್ಟು ಬಿಸಿಲಿತ್ತು. ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದ್ದಾರೆ, ಎಲ್ಲ ಮೇಕಪ್ ಮಾಡಿಕೊಂಡು ಸಕ್ಕದಾಗಿ ಕಾಣ್ತಿದ್ರು. ಬಟ್ ಬಿಸಿಲಿಗೆ ಎಲ್ಲ ಮೇಕಪ್ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು ನಾವು ಮನೆಗೆ ಬರೋಷ್ಟರಲ್ಲಿನೇ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. 1 ಮಂತಲ್ಲಿ ಅಂದರೆ ಇದು ನಮಗೆ ಮೊದಲನೇ ಹಬ್ಬ. ಇನ್ನೊಂದು ಹಬ್ಬ ಬಂದು May 15ಗೆ ಇದೆ, ಅದು ಬಿಸಿಲು ಮಾರಮ್ಮನ ಹಬ್ಬ. 2 ಹಬ್ಬ ಮಾಡ್ತಾರೆ ನಮ್ಮ ಹೊಸಳ್ಳಿಲಿ. ಬಟ್ ನಾವು ಹೊಸಳ್ಳಿಲೇ ಇದ್ದಿದ್ದು ಫಸ್ಟು. ಇವಾಗ ನಾವು ತುಂಬ ದೂರ ಇದ್ದೀವಿ ಹೊಸಳ್ಳಿಯಿಂದ. ಬಟ್ ಹಬ್ಬ ಮಾಡಲೇಬೇಕು ಎಲ್ಲಿದ್ರು ಅಂತ. ಈ ಹಬ್ಬಕ್ಕೆ ಎಲ್ಲರ ಮನೇಲೂ ಕೋಳಿ ಕಟ್ ಮಾಡಿಸ್ಲೇಬೇಕು ಅಂತಂದರೆ, ಮಟನ್ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ನಮ್ಮಮ್ಮ 1 ಕೋಳಿ ತೊಗೊಂಡು ಬಂದಿದ್ರು. ಅಂದರೆ ಮಧ್ಯಾಹ್ನ 4 ಗಂಟೆಗೆ ಎಡೆ ಕೊಡಬೇಕು ದೇವರಿಗೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಅನ್ನ, ಸಾಂಬಾರು, ಮುದ್ದೆ ಆ ಥರ 4 ಗಂಟೆಗೆ ತೊಗೊಂಡೋಗಿ, ನಾವು ಯಾರು ತಿನ್ನಬಾರ್ದು, ಎಂಜಲ್ ಮಾಡಬಾರ್ದು. ಅದಕ್ಕಿಂತ ಮುಂಚೆ ತೊಗೊಂಡೋಗಿ ದೇವರಿಗೆ ಕೊಟ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ಈ ಹಬ್ಬದಲ್ಲಿ ಮಾತ್ರ ಆ ಥರ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಹಬ್ಬ ಇದೆ ಅಂತ ಹೇಳಿದ್ನಲ್ಲ, ಆವಾಗ ಆ ಥರ ಏನೂ ಮಾಡಲ್ಲ. ಈ ಹಬ್ಬಕ್ಕೆ ಮಾತ್ರ ಎಡೆ ಕೊಡಬೇಕು ದೇವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ 1 ಕೋಳಿ ತೊಗೊಂಡು ಬಂದಿದ್ದರು. ಬಿಸಿಲಲ್ಲಿ ಹಂಗೆ ನಿಂತ್ಕೊಂಡಿದ್ವಿ ಸುಮಾರು 1 ಅವರ್ ಮೇಲಾಯಿತು. ಅದು ಯಾವ ಥರ ಮಾಡ್ತಾರೆ ಅಂತ ಅಂದರೆ, ಮಣ್ಣಲ್ಲಿ ದೇವ್ರನ್ನ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿಂದ ತೊಗೊಂಡೋಗ್ತಾರೆ. ಇದು ನಮ್ಮ ಬಿಸಿಲು ಹೊಸಳ್ಳಿಲಿ ಬಿಟ್ಟಿರೋ ಬಸವಪ್ಪ. ಅದ್ರ ಬಸವಪ್ಪನ ಹೆಸರು ಗೊತ್ತಿಲ್ಲ ನನಗೆ, ಇವಾಗ ರೀಸೆಂಟಾಗಿ ಬಿಟ್ಟಿರೋದು. ಆಮೇಲೆ ಎಲ್ಲ ಮುಗೀತು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಇವಾಗ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಇನ್ನೂ 1 ಟ್ಯಾಂಕರ್ ನೀರು ಹಾಕ್ಬಿಟ್ರು. ಬಟ್ ಯಾರೂ ರೋಡ್ ಮೇಲೆ ನಡ್ಕೊಂಡು ಬರ್ತಾನೆ ಇಲ್ಲ, ಎಲ್ಲ ಮಣ್ಣೆಲ್ಲಿದೆ ಅಂತ ಓಡೋಗ್ತಿದ್ದಾರೆ. ಸಿಕ್ಕಾಬಿಟ್ಟೆ ಕಾವಾಗ್ಬಿಡ್ತು. ತಾರ್ ರೋಡ್ ಮೇಲೆ ನಡ್ಕೊಂಡು ಬರೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕಾವಿತ್ತು. ಅದಾದಮೇಲೆ ಮಾರಮ್ಮನ ದೇವಸ್ಥಾನದ ಹತ್ರ ಬಂದುಬಿಟ್ಟು ತೆಂಬಿಟ್ಟು ಹೂವು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಇಟ್ಬಿಟ್ಟು ಆಮೇಲೆ ತೀರ್ಥ ಹಾಕ್ತಾರೆ. ಅದನ್ನೆಲ್ಲ ಹಾಕ್ಸ್ಕೊಂಡು ಇನ್ನೇನಿಲ್ಲ ಮನೆಗೆ ಹೊರಡೋದೇನೆ. ಮನೆಗೆ ಹೊರಡ್ಬಿಟ್ಟು ಮಾಮೂಲಿ ಅಡುಗೆ ಎಲ್ಲ, ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅಡುಗೆ ಮಾಡಿಬಿಟ್ಟು 4 ಗಂಟೆ ಅಷ್ಟರಲ್ಲಿ ಎಡೆ ತಂದು ಕೊಡಬೇಕು ಅಂತ ಹೇಳಿದ್ರು. ಎಡೆ ತಂದು ಕೊಡಬೇಕು. ಅದಾದಮೇಲೆ ಇಲ್ಲಿಂದ ಎಲ್ಲ ಹೊರಡ್ತಾ ಇದ್ದೀವಿ. ನಮ್ಮಮ್ಮ ಬಾಟ್ಲಿಗೆ ಮಜ್ಜಿಗೆ ಹಾಕ್ಸ್ಕೊಂಬಂದಿದ್ರು. ಬಿಸಿಲಿಗೆ ತುಂಬ ದಾವಾಗ್ತಿತ್ತು, ಅದನ್ನೇ ಮಜ್ಜಿಗೆನೇ ಕುಡ್ಕೊಂಡು ಅಲ್ಲಿಂದ ಮನೆ ಮಾಡ್ತೀನಿ. ಮಜ್ಜಿಗೆ ಕುಡಿಯೋದೇ ವ್ಲಾಗ್ ಮಾಡಬೇಕಾ? ಯಾಕೆ ಹಬ್ಬ ಅಂತ ತುಂಬ ಶಕೆ ಇದೆ. ಶಕೆನಾ? ಹೆಂಗೈತೆ ಬಿಸಿಲು? ಸ್ವಲ್ಪನೇ ಇಲ್ಲ. ಹೆಂಗಿತ್ತು ಹಬ್ಬದ ಎಕ್ಸ್ಪೀರಿಯನ್ಸ್? ಸಾಕಾಗಿತ್ತು ನೋಡು. ಹೊಸಳ್ಳಿ ಯಜಮಾನ್ರೆಲ್ಲ ಇಲ್ಲಿ ಕೂತ್ಕೋರೆ ಅಂತ ಹೇಳಿ. ಎಲ್ಲ ಮುಗಿಸ್ಕೊಂಡು 1 ಗಂಟೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಬೆಳಿಗ್ಗೆ ಊಟನೂ ಮಾಡಿರಲಿಲ್ಲ, ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಬಂದು ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ 4 ಗಂಟೆ ಅಷ್ಟರಲ್ಲೇ ಎಡೆ ಕೊಡಬೇಕು, ಅಂದರೆ ಊಟ ತೊಗೊಂಡೋಗಿ ಕೊಡಬೇಕು. ಚಿಕನ್ ಸಾಂಬಾರೆಲ್ಲ ಆಗಲೇ ರೆಡಿಯಾಗಿದೆ. ಇವಾಗ ಮುದ್ದೆ ಮಾಡ್ತಿದ್ದಾರೆ. ಇದೇನಾ? ಪೆಪ್ಪರ್ ಡ್ರೈ. ಅಲ್ಲಿ ದೇವಸ್ಥಾನಕ್ಕೆ ಎಡೆ ಕೊಡಬೇಕಾಗಿರೋದು ಚಿಕನ್ ಸಾಂಬಾರ್.
ಮತ್ತು ಸ್ವಲ್ಪ ರೈಸು, ಒಂದು ಮೊಟ್ಟೆ ತಾನೇ, ಮೊಟ್ಟೆ ಹಾಕಿಲ್ಲ, ಮತ್ತು ಮುದ್ದೆ. ಇದಿಷ್ಟು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬೇಕು. ಏನಕ್ಕೆ ಕೊಡೋದು ಮಮ್ಮಿ ಹಂಗೆ? ದೇವ್ರಲ್ಲ, ಅಮ್ಮನ ಪೂಜಾರಲ್ಲ, ಸಂಜೆಗೆ ಹೋಗಿ ಅಲ್ಲಿ ಮತ್ತೆ ಪೂಜೆ ಮಾಡಿ ಅಲ್ಲಿ ಎಡೆ ಇಡ್ತಾರೆ. ಅಲ್ಲಿ ಎಡೆ ಇಟ್ಟು ದೇವ್ರಿಗೆ ಎಲ್ಲ ಊಟ ಮಾಡಿ, ಎಣ್ಣೆ ಕುಡ್ದು ಊಟ ಮಾಡಿ, ಸೋಫಾ ಮೇಲೆ ಅತ್ತೆ ಚಡ್ಡಿ ಊಟ ಮಾಡ್ಕೊಂಡು 4 ಗಂಟೆಗೆ ತಾನೇ ಅವರು ಕೊಡೋದು ಅಂತ ಹೇಳಿ. ಗಂಟೆಗೆ ಶುರುವಾಗೋದು ಒಂದು ಅಡುಗೆ ಎಲ್ಲ ರೆಡಿ ಆಯಿತು. ಆಮೇಲೆ 4 ಗಂಟೆನೂ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಎಡೆ ಕೊಡೋಕ್ಕೆ ತೊಗೊಂಡೋದ್ರು. ನನಗೆ ತುಂಬ ಹಶ್ವಾಗ್ತಿತ್ತು. ನಾನು ಸ್ವಲ್ಪ ಮುದ್ದೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಈ ನನ್ನ ಪುಟಾಣಿ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ.